ವೆಲ್ಕಮ್ ಟು ಶ್ವೇತರಾಗು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಬನ್ನಿ ಹಬ್ಬದ ವ್ಲಾಗ್ ಕಂಟಿನ್ಯೂ ಮಾಡೋಣ. ಮಾರನೇ ದಿನದ ವ್ಲಾಗ್ ಇದು. ಲಕ್ಷ್ಮೀ ಪೂಜೆ ಇತ್ತಲ್ವ, ಹಾಗಾಗಿ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಮಮ್ಮಿ. ಅವತ್ತಿನ ದಿನ ಅಡುಗೆ ಬಿಸಿಬೇಳೆ ಬಾತು, ಕೋಸಂಬರಿ ಮತ್ತು ಕಜ್ಜಾಯ, ವಡೆ ಮಾಡಿದ್ರು ನೋಡಿ. ಪೂಜೆ ಮಾಡ್ತಾ ಇದ್ದಾರೆ ಸಂಜೆ ನೋಡಿ. ನೈವೇದ್ಯ ಮಾಡೋದಕ್ಕೋಸ್ಕರ ಎಲ್ಲ ಮಾಡ್ತಾಯಿದ್ರಲ್ವ ಅಡುಗೆ ನೋಡಿ. ಬಿಸಿಬೇಳೆ ಬಾತು ಫುಲ್ ವಿಡಿಯೋ ನಾನು ಮಾಡಿದ್ದೀನಿ, ಅದು ಇನ್ನೊಮ್ಮೆ ಅಪ್ಲೋಡ್ ಮಾಡ್ತೀನಿ. ಈಗ ಸುಮ್ಮನೆ ಹಾಗೆ ವಿಡಿಯೋ ಹಾಕಿದ್ದೀನಿ. ನನ್ನ ಮಗಳು ಫೋಟೋ ಎಲ್ಲ ಹೊಡಿಸ್ಕೊತಾ ಇದ್ಲು ನೋಡಿ. ಡ್ರೆಸ್ ತುಂಬ ಚೆನ್ನಾಗಿತ್ತು ನೋಡಿ. ನೈವೇದ್ಯ ಮಾಡೋದಕ್ಕೋಸ್ಕರ ಅಡುಗೆಗಳೆಲ್ಲ ಬೇಗ ಬೇಗ ರೆಡಿ ಮಾಡ್ತಾಯಿದ್ರು. ವಡೆ ಹಾಕ್ತಾಯಿದ್ದಾರೆ ನೋಡಿ. ಇವಾಗ ನೈವೇದ್ಯ ಮಾಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವೆಲ್ಲ ಪಟಾಕಿ ಹೊಡಿಯೋಕೆ ಹೋದ್ವಿ. ಪಟಾಕಿ ಹೊಡಿತಾ ಇದ್ವಿ ಎಲ್ಲರೂ. ಹೊಡಿತಾ ಟೈಮ್ ಆಯಿತು. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು. ನನ್ನ ತಮ್ಮ ಕರ್ಕೊಂಡು ಬಂದೆ ನಮ್ಮ ಮನೆಯವ್ರಿಗೆ ನೋಡಿ. ಬಂದು ಇಳಿತಿದ್ದಾರೆ ನಮ್ಮ ಮನೆಯವರು. ಬಂದೆಲ್ಲರಿಗೂ ಮಾತಾಡಿಸ್ತಾ ಇದ್ರು. ಎಲ್ಲ ನಿಂತಿದ್ವಲ್ಲ ಪಟಾಕಿ ಹೊಡ್ಕೊಂಡು, ಹಾಗಾಗಿ ಎಲ್ಲ ಮಾತಾಡ್ಸ್ಕೊಂಡು ಹಂಗೆ ಮನೆಗೆ ಬಂದರು. ಹೂವು ತಂದಿದ್ರು, ಮುಡ್ಕೊಳ್ಳಿ ಅಂತ ಅದೇ ಕೊಡ್ತಾಯಿದ್ರು. ಹಾಗೆ ಪಟಾಕಿ ಎಲ್ಲ ಹೊಡಿಯೋಣ ಬನ್ನಿ ಅಂತ ಬಿಟ್ಟು ಕರ್ಕೊಂಡು ಹೋದ್ವಿ ಕೆಳಗಡೆ. ಪಟಾಕಿ ಹೊಡಿತಾ ಇದ್ವಿ ನೋಡಿ. ಎಲ್ಲ ಪಟಾಕಿ ಎಲ್ಲ ಹೊಡೆದ್ಮೇಲೆ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಅಲ್ಲೇ ಫೋಟೋ ಎಲ್ಲ ಹೊಡ್ಕೊಂಡು ಮನೆಗೆ ಬಂದಮೇಲೆ ಬನ್ನಿ ಆರತಿ ಮಾಡೋಕ್ಕೆ ಹೋಗೋಣ. ಹಬ್ಬದ ದಿನ ನಾವು ಆರತಿ ಮಾಡ್ತೀವಿ, ಗಂಡು ಮಕ್ಕಳಿಗೆಲ್ಲ ಕೂರಿಸ್ಬಿಟ್ಟು ನೋಡಿ. ಆರತಿ ಮಾಡ್ತಾಯಿದ್ದೀವಿ ಇವಾಗ. ಎಲ್ಲ ಫಸ್ಟ್ ಕುಂಕುಮ ಎಲ್ಲ ಹಚ್ಚಿ ಅಕ್ಷತೆ ಕಾಳು ಹಾಕಿ ಈಗ ಆರತಿ ಮಾಡ್ತಾಯಿದ್ದೀವಿ ಒಬ್ಬೊಬ್ರಿಗೇ. ಆರತಿ ಎಲ್ಲ ಆದಮೇಲೆ ದುಡ್ಡು ಕೊಡ್ತಾರೆ. ಮತ್ತು ಈಗ ಎಲ್ರಿಗೂ ಕಾಲು ನಮಸ್ಕಾರ ಮಾಡ್ತೀವಿ. ಮಗಳು ಫುಲ್ಲು ಓಡಾಡ್ಕೊಂಡು ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ ಬಂದು ಕ್ಯಾಮ್ರಾ ಮುಂದೆ ಹೇಳ್ತಾ ಇದ್ಲು. ಎಲ್ಲ ಹೀಗಾಗಿತ್ತು ಹಬ್ಬ. ಎಲ್ಲ ಆದಮೇಲೆ ರಾತ್ರಿಗೆ ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ ನೋಡಿ. ಹಿಂಗೆ ಮಾಡ್ತಾಳೆ ಆರತಿ, ನಾನು ಮಾಡ್ತೀನಿ ಒಬ್ಬಳೆ ಅಂತೇಳ್ಬಿಟ್ಟು ಎಲ್ಲ ನಮಸ್ಕಾರ ಮಾಡ್ತಾಯಿದ್ಲು ಎಲ್ಲರಿಗೂ. ಎಲ್ಲ ಹೀಗಾಗಿತ್ತು ದೀಪಾವಳಿ ಹಬ್ಬ. ಆಮೇಲೆ ನಾವೆಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ವಿ. ಊಟದ ಕ್ಲಿಪ್ಪಿಂಗು ಮರ್ತೋಯ್ತು, ಹಾಗಾಗಿ ತೆಗಿಯೋಕ್ಕಾಗಲಿಲ್ಲ. ಊಟ ಮುಗಿಸ್ಕೊಂಡು ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ಬರ್ತಾಯಿದ್ದೀನಿ. ಇವತ್ತು ಊರಿಗೆ ಹೋಗಬೇಕಾಗಿತ್ತು, ಹಾಗಾಗಿ ಪ್ಯಾಕ್ ಎಲ್ಲ ಮಾಡಬೇಕಿತ್ತು ನೋಡಿ. ಕಾಫಿ ಕುಡ್ಕೊಂಡು ತಿಂಡಿ ಎಲ್ಲ ತಿನ್ಕೊಂಡು ನಾವು ರೆಡಿ ಆದ್ವಿ. ತಿಂಡಿ ತಿನ್ಕೊಂಡು ಊರಿಗೆ ಹೊರಡೋಣ ಅಂತೇಳ್ಬಿಟ್ಟು ಹಬ್ಬ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟ್ವಿ ನಾವು ನೋಡಿ. ಅರಿಶಿನ ಕುಂಕುಮ ಕೊಡ್ತಾಯಿದ್ರು ಮಮ್ಮಿ. ಹೂವು ಮುಡ್ಕೊಳ್ಳೋಕ್ಕೆ ಮುಡಿಸ್ತಾಯಿದ್ರು. ಇದಾಗಿತ್ತು ನಮ್ಮ ದೀಪಾವಳಿ ಹಬ್ಬದ ವ್ಲಾಗ್ ಇದು. ತುಂಬ ಚೆನ್ನಾಗಿತ್ತು. ಹಬ್ಬ ಎಲ್ಲ ಮುಗೀತು, ಈಗೆಲ್ಲ ಹೊರಟಿದ್ದೀವಿ ನೋಡಿ. ಈಗ ಎಲ್ಲರಿಗೂ ಸೆಂಡ್ ಆಫ್ ಮಾಡ್ತಾ ಇದ್ದಾರೆ, ಎಲ್ಲ ಬಾಯ್ ಬಾಯ್ ಹೇಳ್ತಾ ಇದ್ದಾರೆ. ನನ್ನ ತಮ್ಮ ಒಬ್ಬೊಬ್ಬರಿಗೆ ಡ್ರಾಪ್ ಆಗ್ತಾ ಬಸ್ ಸ್ಟ್ಯಾಂಡ್ಗೆ. ಅಷ್ಟರಲ್ಲಿ ಬಸ್ ಬಂತು ನೋಡಿ. ಎಷ್ಟು ಫ್ರೀಯಾಗಿದೆ. ಹತ್ತಿದ್ದೀವಿ ನಾವು ಆ ಬಸ್ಸಿಗೆ. ಫುಲ್ ಖಾಲಿ ಇತ್ತು ಬಸ್ಸು. ಅಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಇಳ್ಕೊಂಡು ಮತ್ತು ರೈಲ್ವೆ ಸ್ಟೇಷನ್ಗೆ ಹೊರಟ್ವಲ್ವ. ಟ್ರೈನ್ ಆಲ್ರೆಡಿ ಬಂದಿತ್ತು. ಪುಳಿಯೋಗರೆ ಮಾಡಿಕೊಟ್ಟು ಕಳಿಸಿದ್ರಲ್ವ, ತಿನ್ಕೊಂಡ್ವಿ ನಾವು ಟ್ರೈನಲ್ಲಿ ಬಂದು. ಅಷ್ಟರಲ್ಲಿ ಹೊರಡ್ತು ನೋಡಿ. ಮೈಸೂರು ಆಗಲೇ ರೀಚ್ ಆಗೋಗ್ಬಿಟ್ಟು. ಮೈಸೂರಲ್ಲಿ ಬಂದು ಇಳಿದ ತಕ್ಷಣ ಮಳೆ ಅಂದರೆ ಮಳೆ, ಸಖತ್ತು ಮಳೆ, ಜೋರು ಹೊಡಿತಾ ಇತ್ತು. ನಮ್ಮನೆಯವ್ರು ಗಾಡಿ ತಂದಿದ್ರು. ಮಳೆಲ್ಲ ನಿಂತ ಮೇಲೆ ಹೊರಟ್ವಿ ನೋಡಿ. ನಾವು ಆಲ್ರೆಡಿ ಮನೆಗೆ ಬಂದಿದ್ದೀವಿ ಎಲ್ಲರೂ. ಹೀಗಾಗಿತ್ತು ನಮ್ಮ ದೀಪಾವಳಿ ಹಬ್ಬದ ವ್ಲಾಗು. ನಿಮಗೇನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.